ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇರುವಂಥದ್ದು. ಆ್ಯಂಡ್ ಮೇನ್ ಮುಖ್ಯವಾಗಿ ನಾನು ಹೇಳ್ತಾ ಇರುವಂಥ ಉದ್ಯೋಗ ಮಾಹಿತಿಗಿಂತ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಯಾರ್ಯಾರು ಹೇಟರ್ಸ್ ಇದ್ದೀರಿ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಹೇಟರ್ಸಿಗೆ ಗೊತ್ತಾಗಿರ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ಮೇನ್ ಅಂತಂದರೆ ಇವತ್ತು ನಾನು ಹೇಳುವಂಥ ಏನು ಜಾಬ್ ಇದೆ, ಇದೊಂದು ರೊಟೇಷ್ನಲ್ ಶಿಫ್ಟ್ ಇರುವಂಥ ಒಂದು ಜಾಬ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದು ಆ್ಯಕ್ಚುಲಿ ಒಂದು ಏನು ಜಾಬ್ ಇದೆ ಅಲ್ವಾ, ಈ ಜಾಬಲ್ಲಿ ನೀವು ಏನು ಮಾಡ್ಬೇಕಂತಂದರೆ ಕೆಲವೊಂದು ಇಮೇಜಸ್ಗಳನ್ನು ಚೆಕ್ ಮಾಡೋದಿರುತ್ತೆ ಮತ್ತು ಕೆಲವೊಂದು ವೆಬ್ಸೈಟ್ಗಳನ್ನ ಮ್ಯಾಚ್ ಮಾಡೋದಿರುತ್ತೆ. ಸೊ ಆ ರೀತಿ ಇರುತ್ತೆ. ವೆರಿಫೈಡ್ ಜಾಬೇ ಇದು. ಸೊ ನೀವು ಇದಕ್ಕೆ ನೋಡಿಕೊಂಡು ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ವೆರಿಫೈ ವೆಬ್ಸೈಟ್ ಕೂಡ ಇದು. ಆ್ಯಂಡ್ ಇಲ್ಲಿ ಕೆಲವೊಂದು ಕಂಟೆಂಟ್ಗಳು ಕೊಡ್ತಾರೆ ನಿಮ್ಮ ಸೀನಿಯರ್ಸು. ಆ ಕಂಟೆಂಟ್ಗಳನ್ನು ವಿತ್ ವೆಬ್ಸೈಟ್ ನೀವೇನು ಮಾಡ್ಬೇಕಂದ್ರೆ ವೆರಿಫೈ ಮಾಡೋದಿರುತ್ತೆ. ಸೊ ಅದೇ ಇರುವಂಥದ್ದು. ಮತ್ತು ಮೇನ್ ಅಂತಂದರೆ ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರಬೇಕು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಿಮಗೆ ವೆಬ್ಸೈಟ್ಗಳನ್ನ ಅವ್ರು ಏನು ಕೊಟ್ಟಿರ್ತಾರೆ ಅವುಗಳನ್ನ ಚೆಕ್ ಮಾಡೋದಕ್ಕೆ ನಿಮಗೆ ಬರ್ತಿರಬೇಕು ಅಂತ ಹೇಳಿರುವಂಥದ್ದು. ಏನಂತ ಚೆಕ್ ಮಾಡಬೇಕು ನಾವು ವೆಬ್ಸೈಟಲ್ಲಿ ಅಂತ ನಿಮಗೆ ನಾರ್ಮಲಿ ಅನಿಸ್ಬೋದು. ವೆಬ್ಸೈಟಲ್ಲಿ ಏನು ಮಾಡಬೇಕಂದ್ರೆ ಬ್ರ್ಯಾಂಡ್ ನೇಮ್ ಆ್ಯಂಡ್ ವೆಬ್ಸೈಟು ಅದನ್ನೇ ನೀವು ಚೆಕ್ ಮಾಡಬೇಕು. ಹೇಗಿರುತ್ತೆ ಅಂತಂದರೆ ಇದು ಒಂದು ನಾನ್ ಫ್ಯಾಮಿಲಿ ಸೇಫ್ ಕಂಟೆಂಟ್ ಇದೆಯಾ ಹೇಗಿದೆ ಅಂತ ನೋಡಿಕೊಂಡು ಒಂದು ರೇಟಿಂಗ್ ಮಾಡೋದಿರುತ್ತೆ. ಸೊ ಅದೇ ನಿಮ್ಮ ಕೆಲಸ ಇರುತ್ತೆ. ಓಕೆ, ಸೊ ಹಾಗಿದ್ರೆ ಯಾವ ಜಾಬ್ ಇದು, ಯಾವ ಕಂಪನಿ, ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ಕೂಡ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ದೀರಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಚಾನಲಲ್ಲಿ ಇನ್ಮೇಲಿಂದ ರೆಗ್ಯುಲರ್ ವೀಡಿಯೋಸ್ಗಳನ್ನ ತರೋದಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 2 ದಿನದ ಹಿಂದೆ ಅಷ್ಟೇ ಬಂದಿರುವಂಥ ಜಾಬ್ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 100 ಜನರನ್ನ ಇಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ಕೋಬೇಕಂತ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಆಲ್ರೆಡಿ ಅಪ್ಲಿಕೇಶನ್ ತೊಗೋತಾ ಇದ್ದಾರೆ. ಇವಾಗ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲಿಕೇಶನ್ನ ನೀವು ಹಾಕ್ಬೋದು. ಇನ್ನು ಮೇನ್ ಇಲ್ಲಿ ನೋಡ್ತಾ ಇರ್ಬೋದು ಶೆಡ್ಯೂಲ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ 24/7 ನಿಮಗೆ ಇಲ್ಲಿ ಶೆಡ್ಯೂಲ್ಸ್ಗಳಿರುತ್ತೆ. ಲೈಕ್ ಇವಾಗ ರೊಟೇಷನ್ ಶಿಫ್ಟ್ ಇರುತ್ತೆ, ಡೇನೂ ಇರ್ಬೋದು, ನೈಟು ಕೂಡ ಇರ್ಬೋದು. ಸೊ ಇದಕ್ಕೆ ನೀವು ಅಡ್ಜಸ್ಟ್ ಆಗ್ತೀವಿ ಅಂದರೆ ಅರ್ಜಿನ ಸಲ್ಲಿಸ್ಬೋದು. ಮತ್ತು ವೀಕ್ ಆಫ್ ಕೂಡ ಇರುತ್ತೆ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ನೋಡಿ 1 ವೀಕ್ ಈಚ್ ಮಂತ್ ನಿಮಗೆ ಹೇಗಿರುತ್ತೆ ಅಂದರೆ ರೊಟೇಷ್ನಲ್ ಆಗಿ ಅವರು ಆನ್ ಆನ್ ಆ್ಯಾವ್ರೇಜು ನಿಮಗೆ ಒಂದು ಏನು ಬೇರೆ ಸಪ್ರೇಟಾಗಿ ಶೆಡ್ಯೂಲ್ಸ್ಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಯಾವ ರೀತಿ ಚೇಂಜಸ್ ಮಾಡ್ತಾ ಇರ್ತಾರೆ ಅದೇ ರೀತಿ ನೀವು ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಸಾಫ್ಟ್ ಸ್ಕಿಲ್ ನಿಮಗೆ ಇರಬೇಕಾಗುತ್ತೆ. ಲೈಕ್ ಮೇನ್ ಅಂತಂದರೆ ಇಂಡಿಪೆಂಡೆಂಟಾಗಿ ನೀವು ವರ್ಕ್ ಮಾಡೋದಕ್ಕೆ ರೆಡಿ ಇರಬೇಕು ಅಂತ ಕ್ಯಾಂಡಿಡೇಟ್ನ ಇವ್ರು ತೊಗೋತಾ ಇದ್ದಾರೆ. ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಮೇನ್ ಸ್ಪೆಷಲಿ ತುಂಬ ಚೆನ್ನಾಗಿರಬೇಕು. ಓಕೆ, ಲೈಕ್ ಇವಾಗ ಕಮ್ಯುನಿಕೇಷನ್ ಅಂದರೆ ಮಾತನಾಡೋ ಶೈಲಿ ತುಂಬ ಚೆನ್ನಾಗಿರಬೇಕು. ಪ್ರೊಫೆಷ್ನಲ್ ಮಾತಾಡೋಂಥವ್ರೆ ಬೇಕಾಗಿದ್ದಾರೆ ಅವ್ರಿಗೆ. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಕಮ್ಯುನಿಟಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಸೊ ಮೇನ್ ಅಂತಂದರೆ ಇಲ್ಲಿ ಒಂದು ಏನು ನಿಮಗೆ ಪ್ರಾಬ್ಲಮ್ಗಳು ಏನಾದರೂ ಬಂದರೆ ಅವುಗಳನ್ನ ಸಾಲ್ವ್ ಮಾಡೋಂಥ ಸ್ಕಿಲ್ ಕೂಡ ಇರಬೇಕಂತ ಹೇಳಿರುವಂಥದ್ದು. ಎಕ್ಸ್ಪೀರಿಯನ್ಸ್ ಇದ್ದರೆ ದಟ್ ಈಸ್ ಗುಡ್ಡು. ಸೊ ಅಂಥವ್ರಂತೂ ಬೇಗ ತೊಗೋತಾರೆ. ಆ್ಯಂಡ್ ಮೇನ್ ಅಂತಂದರೆ 24/7 ರೊಟೇಷನ್ ಶಿಫ್ಟ್ ಇರುತ್ತೆ ಮತ್ತು ವೀಕ್ ಆಫ್ ಇರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನಿಮಗೆ ಹೇಗಿರುತ್ತೆ ಅಂತಂದರೆ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಹೈದ್ರಾಬಾದ್ಗೆ ನೀವು ರಿಪೋರ್ಟಿಂಗ್ ಮಾಡ್ಕೋತೀರಿ ಈ ಒಂದು ಜಾಬ್ಗೆ. ಓಕೆ, ಸೊ ನಿಮ್ಮ ಮನೆಯಿಂದಲೇ ಮಾಡ್ಕೋಬೇಕು, ಎಲ್ಲಿ ಹೋಗಬೇಕಾಗಿಲ್ಲ, ಮನೆಯಿಂದಲೇ ವರ್ಕ್ ಮಾಡ್ತೀರಾ. ಓಕೆ, ಹಾಗಿದ್ರೆ ಇಲ್ಲಿ ಕೆಲಸ ಏನಿರುತ್ತೆ ಅಂತ ಕೆಲಸದ ಬಗ್ಗೆ ಸ್ವಲ್ಪ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಮೇನ್ ಅರ್ಥ ಮಾಡ್ಕೊಳ್ಳಿ ಏನಿದೆ ಇಲ್ಲಿ ಕೆಲಸ ಅಂತ ಹೇಳಿ. ಚೆಕ್ ದಿ ಇಮೇಜಸ್ ಮ್ಯಾಚ್ ವಿತ್ ದಿ ವೆಬ್ಸೈಟ್. ನಿಮಗೆ ಕೆಲವೊಂದು ಫೋಟೋಸ್ಗಳನ್ನ ಕೊಡ್ತಾರೆ. ಫೋಟೋಸ್ಗಳನ್ನ ನೀವೇನು ಮಾಡಬೇಕು ಅಂದರೆ ವೆಬ್ಸೈಟ್ ಜೊತೆಗೆ ಮ್ಯಾಚ್ ಮಾಡಬೇಕಾಗುತ್ತೆ. ಓಕೆ, ಒಂದೇದು. ಇನ್ನೊಂದು ವೆರಿಫೈ ದಿ ಕಂಟೆಂಟ್ ವಿತ್ ವೆಬ್ಸೈಟ್. ಸಾರಿ, ಸ್ವಲ್ಪ ಕಂಟೆಂಟ್ಗಳನ್ನ ಕೊಡ್ತಾರೆ ನಿಮಗೆ. ಆ ಕಂಟೆಂಟ್ಗಳು ಆ್ಯಸ್ ನಿಮಗೆ ಏನು ಕೊಟ್ಟಿರ್ತಾರೆ ಅವರು ಅದ್ರ ಪ್ರಕಾರ ವೆಬ್ಸೈಟ್ಗಳು ನೀವು ವೆರಿಫೈ ಮಾಡೋದಿರುತ್ತೆ. ಆ್ಯಂಡ್ ಅದಾದ ನಂತರ ಅಂಡರ್ಸ್ಟ್ಯಾಂಡಿಂಗ್ ಸೆನ್ಸಿಟಿವ್ ಕಂಟೆಂಟ್. ಕೆಲವೊಂದು ಕಂಟೆಂಟ್ ಹೇಗಿರುತ್ತೆ, ಸೆನ್ಸಿಟಿವ್ ಇರುತ್ತೆ, ಸೂಕ್ಷ್ಮ ಇರುತ್ತೆ. ಸೊ ಅವು ಕೂಡ ನೀವು ನೋಡಬೇಕು, ಅರ್ಥ ಮಾಡ್ಕೋಬೇಕು. ನಂತರ ನೀವೇನು ಮಾಡಬೇಕು ಅಂತಂದರೆ ವ್ಯೂ ದಿ ಕಂಟೆಂಟ್, ಚೆಕ್ ದಿ ಬ್ರ್ಯಾಂಡ್ ನೇಮ್ ಆ್ಯಂಡ್ ವೆಬ್ಸೈಟ್. ಮೇನ್ ಏನು ಮಾಡ್ತೀರಾ, ಆ ಬ್ರ್ಯಾಂಡ್ ನೇಮು ಮತ್ತು ವೆಬ್ಸೈಟ್ಗಳನ್ನ ಚೆಕ್ ಮಾಡ್ತೀರಾ. ಆ್ಯಂಡ್ ಇದು ಫ್ಯಾಮಿಲಿ ಸೇಫ್ ಇದೆಯಾ ಅಥವಾ ಸೇಫ್ ಇಲ್ವಾ ನೋಡಿಕೊಂಡು ರೇಟಿಂಗ್ ಮಾಡುವಂಥ ಕೆಲಸ ನಿಮ್ಮದಿರುತ್ತೆ. ಓಕೆ, ಸೊ ಇಷ್ಟು ಮಾಡೋದು ಮೇನ್ ನಿಮ್ಮದು ಕೆಲಸ ಇರುತ್ತೆ. ಆ್ಯಂಡ್ ಇದರದ್ದು ಕೂಡ ಕಮ್ಯುನಿಕೇಷನ್ ಸ್ಕಿಲ್ಲು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು, ಕಮ್ಯುನಿಟಿ ಮ್ಯಾನೇಜ್ಮೆಂಟ್ ಇರಬೇಕಂತ ಹೇಳಿದ್ದಾರೆ. ಸ್ಕಿಲ್ಸ್ ಅಂತ ಬರೆದಾಗ ರಿಸ್ಯೂಮಲ್ಲಿ ನೀವು ಈ 3 ಕೀವರ್ಡ್ಸ್ಗಳನ್ನು ಅದರಲ್ಲಿ ಬರೆದ್ಬಿಡಿ ರಿಸ್ಯೂಮಲ್ಲಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ಯಾಂಡಿಡೇಟ್ ಇವ್ರು ತೊಗೋತಾ ಇದ್ದಾರೆ. ಸ್ವಲ್ಪ ನನಗೆ ಹುಷಾರಿಲ್ಲ, ಹೀಗಾಗಿ ತುಂಬ ಸ್ಲೋ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಏನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇದರಲ್ಲಿ ಕೂಡ ಮೇನಂತಂದರೆ ಹೇಳ್ತಾ ಇದ್ದಾರೆ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಂಥವ್ರು ಬೇಕಾಗಿದ್ದಾರೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಂತ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ವರ್ಬಲ್ ಮತ್ತು ಓರಲ್ ಇರಬೇಕು. ಬರೆಯುವಾಗೂ ತುಂಬ ಪ್ರೊಫೆಷ್ನಲ್ ಬರೆಯುವಂಥವ್ರು ಮತ್ತು ಮಾತಾಡೋದು ಕೂಡ ತುಂಬ ಪ್ರೊಫೆಷ್ನಲಾಗಿ ಮಾತಾಡುವಂಥ ಕ್ಯಾಂಡಿಡೇಟ್ ಬೇಕಾಗಿರುವಂಥದ್ದು. ಮೇನ್ ಅಂದರೆ ಕ್ವಿಕ್ ಲರ್ನರ್. ಯಾವುದಾದ್ರೂ ಟ್ರೈನಿಂಗ್ ಕೊಟ್ಟರೆ ಅದು ಬೇಗ ನೀವು ಕಲ್ತ್ಕೊಳ್ಳೋ ಹಾಗಿರಬೇಕು ಅಂತ ಕ್ಯಾಂಡಿಡೇಟ್ ಅವ್ರು ನೋಡ್ತಾ ಇರ್ತಾರೆ. ಇದೆಲ್ಲ ಇಂಟರ್ವ್ಯೂದಲ್ಲಿ ಅವ್ರು ನೋಡ್ತಾರೆ. ಸೊ ಸಪೋಸ್ ನೀವು ಆ್ಯಕ್ಟಿವ್ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಹೀಗಾಗಿ ಇಂಟರ್ವ್ಯೂದಲ್ಲಿ ತುಂಬ ಚೆನ್ನಾಗಿ ಮಾತಾಡಿ.
ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನಾರ್ಮಲಿ ಹೇಳಿರುವಂಥದ್ದೇ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಪಾಯಿಂಟ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ನಾರ್ಮಲಿ ಇದು ಫ್ರೆಶರ್ಗೂ ಕೂಡ ಇದೆ ಜಾಬು ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಕೂಡ ಇದೆ. ಆ್ಯಂಡ್ ಇದು ನಾನ್ ವೈಸ್ ಜಾಬ್ ಅಂತ ಹೇಳಿದ್ದಾರೆ ಇವರು. ಇಲ್ಲೇನು ನೀವು ಮಾತಾಡಬೇಕಿಲ್ಲ, ಜಸ್ಟ್ ಫೋಟೋಸ್ಗಳನ್ನ ವೆಬ್ಸೈಟ್ಗಳನ್ನ ವೆರಿಫೈ ಮಾಡಿ ನಿಮ್ಮ ಒಂದು ರಿವ್ಯೂನ ಸಬ್ಮಿಟ್ ಮಾಡೋದು ನಿಮ್ಮ ಕೆಲಸ ಇರುತ್ತೆ. ಆ್ಯಂಡ್ BPO ಇದು ಇಂಡಸ್ಟ್ರಿ ಟೈಪ್ ಇರುವಂಥದ್ದು. ಆ್ಯಂಡ್ ಮೇನ್ ಡಿಪಾರ್ಟ್ಮೆಂಟ್ ಯಾವುದಂದರೆ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆಪ್ರೇಷನ್ ರಿಲೇಟೆಡ್ ತೊಗೊತಿದ್ರೆ ಇದು ಒಂದು ಫುಲ್ ಟೈಮ್ ಜಾಬು, ಪಾರ್ಟ್ ಟೈಮ್ ಜಾಬ್ ಅಲ್ಲ. ಬಟ್ ಪಾರ್ಟ್ ಟೈಮ್ ಬೇಕು ಅಂತಂದರೆ ಸೊ ನೀವು ಒಂದು ಸಾರಿ HR ಜೊತೆ ಮಾತಾಡಿ. ನಾನು ತಮಿಳಲ್ಲಿ ಫುಲ್ ಟೈಮ್ ಪಾರ್ಟ್ ಟೈಮ್ ಎರಡೂ ಕೂಡ ಹಾಕಿರ್ತೀನಿ. ಓಕೆ, ನಾನ್ ವಾಯ್ಸ್ ಇದು ಜಾಬು. ಮತ್ತು ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಎನಿ ಗ್ರ್ಯಾಜುಯೇಟ್, BA BCom BSc = ಎನಿ ಗ್ರ್ಯಾಜುಯೇಟು ಎಲ್ಲರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಹಾಗೆ ಈ ಜಾಬ್ಗೆ ಹೇಗೆ ಅರ್ಜಿ ಸಲ್ಲಿಸೋದು ಸೊ ಅದನ್ನೇ ತೋರಿಸ್ತಾ ಇದ್ದೆ ನೋಡಿ. ಗೂಗಲಲ್ಲಿ ಹೋಗಿ ಜಸ್ಟ್ ಟೈಪ್ ಮಾಡಬೇಕು ನೀವು. ಇಲ್ಲಿ ಏನು ಅಂತ ಮಾಡಬೇಕು, ಕಾಗ್ನಿಸೆಂಟ್ ಹೈರಿಂಗ್ ಫ್ರೆಷರ್ಸ್ ಅಂತ. ಓಕೆ, ಕಾಗ್ನಿಸೆಂಟ್ ಹೈರಿಂಗ್ ಫ್ರೆಷರ್, ಬೇಕಂದರೆ ಸ್ಪೆಲ್ಲಿಂಗ್ ಬರೆದು ಇಟ್ಕೊಳ್ಳಿ. ಕಾಗ್ನಿಸೆಂಟ್ ಹೈರಿಂಗ್ ಫ್ರೆಷರ್ಸ್ ಹೈದರಾಬಾದ್ ವರ್ಕ್ ಫ್ರಮ್ ಹೋಮ್ ಅಂತ ಹಾಕಿದ ಮೇಲೆ ಜಸ್ಟ್ ನೀವು ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ನೋಡಿ naukri.com ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನಿಮಗೆ ನಾನು ಹೇಳಿರುವಂಥ ಎಲ್ಲ ಡೀಟೇಲ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಪ್ಲೈ ಮಾಡೋದಕ್ಕೆ ಇಲ್ಲಿ ಬಟನ್ ಇದೆ. ಆ್ಯಂಡ್ ನೋಡ್ಕೊಂಡು ಅಪ್ಲೈ ಮಾಡಿ. ಆ್ಯಂಡ್ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದರೆ ನಾನು ಹೇಳಿರುವಂಥದ್ದು ಎಲ್ಲ ಡೀಟೇಲ್ಸು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ಜಾಬ್ಗೆ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಇವತ್ತೇ ಅರ್ಜಿ ಸಲ್ಲಿಸಿ. ಆ್ಯಂಡ್ ಇದೆಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ನನಗೆ ಎನಿ ಟೈಮ್ ಕಾಮೆಂಟ್ ಮಾಡ್ಬೋದು. ಮತ್ತು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಿ ಸೊ ಅದ್ರ ಬಗ್ಗೆ ಪ್ಲೀಸ್ ಕಾಮೆಂಟ್ ಮಾಡಿ. ಆ ರೀತಿ ಒಂದು ವೀಡಿಯೋಸ್ಗಳನ್ನ ನಾನು ನೆಕ್ಸ್ಟ್ ತರೋದಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ಆಲ್ ದಿ ಬೆಸ್ಟ್. ನಮಸ್ಕಾರ.